ಈಗರ ಇನ್ನೊಂದು ಎಲ್ಲ ವರ್ಷನೇ ಆ ಕರೆಂಟಿನ ಬಾಡ್ಯಾಗೂ ಈಗ ಇತ್ತನೋ ಕರೆಂಟ್ ಹೋತು ಫ್ಯಾನ್ ತಿರ್ಗಾಕತ್ತಿಲ್ಲ ಮತ್ತು ಯಾರ ಬಂದ್ರು ನೋಡಿಲ್ಲ ಹಂಗಾರ ಅಲ್ಲಿ ಮತ್ತು ಕಾಲೇನು ತಲೆ ಮೇಲೆ ಇಟ್ಕೊಂಬರ್ಬೇಕೇನು ಒಳ ಬರ್ಬೇಕಾದ್ರೆ ಆರಾಮಟ್ಟ ಹೊರಗೆ ನಿಂತ್ಕೋರಿ ಇಲ್ಲೇ ನಿಮ್ಮ ಅವನ ಗಂಟೆ ಇಟ್ಟಿಲ್ಲ ನೀವು ಇಲ್ಲಿ ಕೊಡ ಖಾಲಿ ಬಿದ್ದಿದ್ದಿ ಹೋಗಿ ನೀರು ತುಂಬ್ಕೊಂಬರ್ರಿ ಎಲ್ಲ ಆರಿಂದ ಅಯ್ಯವ್ವ ಹೋತ ನನ್ನ ಸೊಂಟ ಅಯ್ಯಯ್ಯೋ ಸಾಯ್ಲಿ ಟೈಲ್ಸ್ ಹಾಕ್ಸ್ಕೊಂಡು ಜಾರಿ ಬಿದ್ನೆಲ್ಲ ಯವ್ವ ಏನಾತ್ಲೆ ಅಲ್ಲಲ್ಲ ಏನಾತಂದು ಕೇಳ್ತಿಲ್ಲ ನೆಲ ಒಣಗತನ ಒಳಗೆ ಯಾರು ಬರಬಾರ್ದಂತ ಹೇಳ ಎಲ್ಲಾಕಿ ಒಂದು ಹೆಜ್ಜೆ ಕದ್ಲು ಬೇಡ ಅಲ್ಲೇ ನಿಂತ್ಕೊನಿ ಅಯ್ಯೋ ಮುದುಕಿ ಹಣ ಎತ್ಲಿ ಒಳಗಿಂದನೇ ಎಲ್ಲಿ ಕತ್ಲು ಬೇಡ ಅಂತ ಮಗ್ಗಿಗೆ ಹೇಳ್ತತಲ್ಲ ನೆಲ ಹಸಿ ಐತಿ ತುಳಿದ್ರೆ ಹೆಜ್ಜೆ ಮುಡ್ತಾವೆ ಹೇಳಿ ಬರಬೇಡ ಅಂತ ಅಂದಿನ ಬಿದ್ರಿ ಎತ್ತಾಗ ಬರಬೇಡ ಅಂದಿನ ನಾನು ಮಾಡ್ತೇನೆ ನಿಮಗೆ ಎಲ್ಲಿ ಬಿಡ್ಬೇವ ಬಿದ್ದಾಳ ಜಾರು ಬಿದ್ದಾಳ ತಡಿವ ಹೋಗ್ತೀನಿ ಹೋಗಲ್ಲ ಹೋಗು ಆಕಿ ಕೊಟ್ಟ ಹೆಟ್ಸ್ಕೇವಂತ ಹೋಗು ಅಲ್ಲಲ್ಲಿ ನೆಲ ವರ್ಷಿ ನೋಡ್ಕೊಂಡು ಓಡಾಡಕ್ಕೆ ಬರಲ್ಲ ನಿನಗೆ ಮೊದ್ಲು ಮೇಲೆ ಎತ್ತೀರೇ ಏನು ಮಾತಾಡ್ತೀರೇ ಬರೀ ಭಾಳ ನೋವಾತೇನು ಮೊದ್ಲು ಎತ್ತರಿ ಮೇಲೆ ಸೊಂಟ ಹೇಳಕ್ಕೆ ಬರವಲ್ತು ಹಿಡ್ಕ ಮೇಲೆ ಹೇಳು ಯವ್ವ ಯಾರು ಶನಿಯಿಂದ ಮುಂಜಾನೆ ಎದ್ದು ಯಾರು ಮಕ್ಕ ನೋಡಿದ್ನೇನು ಅಯ್ಯೋ ನಾನು ವರ್ಷ ನಾನು ಬಿದ್ನೆಲ್ಲ ಯಾರು ಮಕ್ಕ ನೋಡಿದ್ಲೆ ಮತ್ತಾರು ನಿಮ್ಮ ಓದಾಳಲ್ಲ ಎದ್ರ ಬಿದ್ರೆ ಹಾಕಿದ ಮಕ್ಕ ನೋಡ್ಬೇಕು ಅಲ್ಲಲ್ಲೇ ಏನಾಗೈತಿ ಈಕಿಗೆ ನನ್ನ ಮಕ್ಕ ನೋಡು ಅಂತ ಹೇಳಿರ್ತ ನನ್ನ ಮಕ್ಕ ನೋಡಿದ್ಲಂತ ಬಿದ್ಲಂತ ಕಣ್ಣಿನ ನೆತ್ತಿ ಮೇಲೆ ಇಟ್ಕೊಂಡು ಹೊಟ್ಟಿದ್ಲನ ಯಾರು ಓಡಾಡಬೇಡ್ರಿ ನೆಲ ವರ್ಷಿನಿ ಅಂತ ಹೇಳಿ ಅಲ್ಲೋಟ್ ಇಲ್ಲೋಟ್ ವರ್ಷಿ ಮೂಲಿದು ಸಂದಿದೆ ಬಿಟ್ಟಿರ್ತಾಳೆ ಏನು ಬಂಗಾರದ ಟೈಲ್ಸ್ ಹಾಕಿಬಿಟ್ಟಾಳ ಅನ್ನಂಗೆ ಹೇಳಿದ್ಲು ಸೊಕ್ಕಲ್ಲಿ ಹೋಗಿ ಜಾರಿ ಬಿದ್ಲು ಹೌದು ನೋಡ್ರಿ ನಿಮ್ಮ ಮಕ್ಕ ನೋಡಿದ್ಕನ ಜಾರಿ ಬಿದ್ದಿದ್ದು ನಂತಿಯಲ್ಲೇ ಮತ್ತೆ ಹಂಗೆ ಕಾಸ್ಮರಿಗೆ ಹಿಂಡಿ ತಗೊಂಡು ಬಂದಿರ್ತಾನೆ ನಿನಗೆ ಸಾಕು ಸುಮ್ಮಾಗ ಬಿದ್ದಿದ್ದು ನೋವಾಗೈತಿ ಆದ್ರೆ ನೀನು ಮಾತಾಡೋದು ಬಿಡಲ್ಲ ನೋಡ್ರಿ ಏಪ್ಪ ಇನ್ನೇನು ಕೆಲಸ ಮಾಡೋಕ್ಕಾಗಲ್ರಿ ಏನಾರು ಯಾಕೆ ಮಾಡ್ಕೊರಿ ನೀವು ಅದೇನೋ ಅಂತಾರಲ್ಲ ಕಳಗೊಂದು ಪಿಳ್ಳೆನೆ ಒಂದು ಅದನ್ನ ಯಾವ ಬೇಕಾಗಿತ್ತು ಬಿದ್ಲು ಏನೋ ಬೇಕಂತ ನಾಟಕ ಮಾಡಕತ್ತಾಳ ನೋಡು ಅಲ್ರಿ ನಿಮ್ಮವಾರು ಮಂಜರದಾರ ಏನದಾರ ಈ ಮನೆ ಜಾರಿ ಬಿದ್ದುಕೊಂಡು ಸೊಂಟ ಹಿಡ್ಕೊಂಡದ ನೀವು ನೋಡ್ರಿ ಮತ್ತೆ ನಾಟಕ ಮಾಡ್ತಾಳ ಅಂತಾರಲ್ಲ ಅವರು ಅವನೇನು ಕೇಳ್ತಿ ಮನುಷ್ಯ ಅದಾಳ ಏನದಾಳ ಅಂತ ನಾನು ಕೇಳಿ ಹೇಳ್ತೀನಿ ನಿಮ್ಮಿಬ್ಬರು ಜಗಳ ಶುರು ಪಡ್ದು ಸಾಕು ಸುಮ್ಮನೆ ಮೂವರ ಮುಲಾಮ ಏನಾರು ಹಚ್ಚಗ ಆರಾಮಾಕೈತೆ ಹಂಗೆ ಹಚ್ಕೊಡಪ್ಪ ತಂದು ಪಾಡಾಗಿ ತಿಕ್ಕಿ ಹಚ್ಚಿ ಒಂದಿಷ್ಟು ಚಾದಾರ ಹೊದಿಸಿ ಮನೆಗೆ ಇಸ್ಪಾರಪ್ಪ ಯವ್ವ ಸುಮ್ಮಿರ್ವೆ ನೀನು ಹಂಗೆ ಜಾರಿ ಸರಿತ ಬಿದ್ಲಾಕಿ ಟೈಲ್ಸ್ ಏನೂ ಒಣಗಿದ್ದಿಲ್ಲ ಸೊಂಟಕ್ಕೆ ಪೆಟ್ಟಾತ ಏನೋ ಪುಣ್ಯಕ್ಕೆ ಏನೂ ಆಗಿಲ್ಲ ಏನೂ ಆಗಿಲ್ಲ ಕೈಯಾರ ಕಾಲಾರ ಮುರಿಬೇಕತ್ತು ನೋಡಿ ಹಂಗಾರ ಒಂದು ಹತ್ತಿರ ಕುತ್ಕೊಂತಿದ್ಲು ಹಿಂಗೆ ನೋಡಿ ಆಗೋದು ಅತಿ ಮೆರೆದಾಡಿದ್ರೆ ಹಿಂಗೆ ಆಗೋದು ಅತ್ತಿಯರ ಭಾಳ ಮಾತಾಡಬೇಡ್ರಿ ನಾನೇನು ಮೆರೆದಾಡೇನ್ರಿ ಇಲ್ಲಿ ನೋವಾಗೈತಿ ನಿಮ್ಮ ಮಗಳಿಗೆ ಆಗಿದ್ರೆ ಸುಮ್ಮಿರ್ತಿದ್ರೇನು ನೀವು ಸುಮ್ಮನೆ ಇರ್ತಿದ್ದಿಲ್ಲ ನನ್ನ ಮಗಳಿಗೆ ಆಗಿದ್ರೆ ಆಗಿಂದಾಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬರ್ತಿದ್ನಿ ನೋಡ್ರಿ ನಿಮ್ಮ ಅವ್ವರನ್ನ ಹೆಂಗೆ ಮಾತಾಡ್ತಾರ ಸ್ವಲ್ಪ ಮನುಷ್ಯತ್ವ ಬೇಡ ಮನುಷ್ಯತ್ವ ಮನುಷ್ಯತ್ವ ಹಂಗಂದ್ರೇನು ಅತ್ತಿಯರ ಭಾಳ ತಮಾಷೆ ಮಾಡಕ್ಕೆ ಹೋಗ್ಬೇಡ್ರಿ ಹಿಂಗೆ ನಾಳೆ ನಿಮಗೂ ಒಂದಿನ ಯಾವಾಗಾರ ಆಗಲಿ ಆವಾಗ ಐತಿ ನಿಮಗೆ ನಾ ಹೆಂಗೆ ಮಾಡ್ತೀನಿ ಅಂತ ನಿನ್ನಂಗೆ ಮುಗುಲ ಮೇಲೆ ಕಣ್ಣು ಇಟ್ಕೊಂಡವ್ರಂಗೆ ಹೋಗಲ್ಲ ನಾ ನೋಡ್ಕೊಂಡು ಹೋಗ್ಕೇನ ಮತ್ತು ನೆಲ ವರ್ಷಿತ್ ಯಾರು ಬರಬೇಡ್ರಿ ಅಂತಂದು ಇನ್ನೂ ಬಿದ್ದದ್ಗೆ ಎತ್ತಾಕಾರ ಬಂದ ಪುಣ್ಯನಿಂದ ಅಂದ್ರೆ ಏನಿಲ್ಲ ಬಿಡು ಸೊಂಟ ಹಿಡ್ಕೊಂಡು ಕುಂದ್ರೋದು ಬಿಟ್ಟು ಪಟ ಹೋಗು ಅಡ್ಗೆ ಮಾಡಿ ಹೋಗು ಅರ್ಧ ಅಡ್ಗೆ ಮಾಡಿ ಇಲ್ಲಿ ನೆಲ ಒರೆಸ್ಕೊಂಡು ನಿಂತಿದ್ದಿ ಈಗ ಬಿದ್ದಿದ್ದನ್ನು ಯಾವ ಹಿಡ್ಕೊಂಡು ನಿಲ್ಬೇಡ ಹಂಗಾಗಲ್ಲ ನೋಡ್ರಿ ನೋವಾಯ್ತು ಮುಂದೆ ಎದ್ದು ಹೋಗೋಕ್ಕಾಗವಲ್ತು ಏನಾರು ಯಾಕೆ ಮಾಡ್ಕೊರಿ ಏನಾರು ಯಾಕೆ ಮಾಡ್ಕೊರಿ ಅಂದರೆ ಇದು ನಿನ್ನ ತವ್ರ ಮನೆ ಇಲ್ಲ ಏನಾರು ಯಾಕೆ ಮಾಡ್ಕೊರಿ ಅಂತ ಬಿಟ್ಟು ಕುಂದ್ರಾಕ ಹೋಗಿ ಮಾಡಿ ಹೋಗು ಆಟಕ್ಕೆ ನೋವು ಹೇಳ್ಕೊಂಡ್ರೆ ಬಿಡ್ಬೇವ ಭಾಳ ಪೆಟ್ಟು ಬಿದ್ದಂಗೆ ಕಾಣ್ತದೆ ಟೈಲ್ಸ್ ಎಲ್ಲ ನೋವು ಹಾಕವ ಏನಾರ ಒಂದು ಸ್ವಲ್ಪ ಕೆಲಸ ಇದ್ರೆ ಮಾಡ್ತೇನೆ ಬಿಡುವ ಹೋಗಲ್ಲ ಮಾಡಿ ಹೋಗು ಎಣ್ಣೆನಂತನೂ ಮಾಡಿ ಹೋಗು ಎಲ್ಲ ಕೆಲಸ ಮಾಡಿ ಹೋಗೋಕೇನು ಕುಂದ್ರಿಸಿ ಅಲ್ಲ ನಿಮಗೇನು ತ್ರಾಸ ಅಂತೀನಿ ನನ್ನ ಗಂಡ ನಮ್ಮ ಅಡ್ಜಸ್ಟ್ಮೆಂಟ್ ನಾವೇನಾರು ಮಾಡ್ಕೋತೇವೆ ಯಾಕೆ ಕೆಲಸ ಮಾಡಬಾರ್ದು ಅಂತ ಐತೇನ ಅವ್ರು ನನ್ನ ಗಂಡ ನೀನು ಏನಾರು ಮಾಡ್ಕೋ ಆದ್ರೆ ಅದಕ್ಕಿಂತ ಮುಂಚೆ ನನ್ನ ಮಗ ಅಲ್ಲ ಅವನು ನಾನು ಒಂದು ಕೆಲಸ ಮಾಡೋಕೆ ಹಚ್ಚಿದ್ದಿಲ್ಲ ಅವನ್ನ ನೀನು ಬಂದ ಮೇಲೆ ಹೆಂಡಾಲೇನಂತದ್ದು ಎಲ್ಲದು ಮಾಡಕತ್ತದು ಹಂಗೆ ಅನ್ಕೋತಿ ಬೇವ ಸಣ್ಣ ಪುಟ್ಟ ಕೆಲಸಕ್ಕೆ ಸಹಾಯ ಮಾಡ್ರೆ ತಪ್ಪೇನು ನೀನಂದ್ರೆ ಎಲ್ಲ ಒಬ್ಬಕ್ಕೆ ಮಾಡಿಬಿಡ್ತಿದ್ವಾ ಮತ್ತು ನಾನು ಏನು ಕೇಳಕ್ಕೆ ಹೋಗಿದ್ದಿಲ್ಲ ಈಗ ಮಾಡ್ತೀನಲ್ಲ ನನಗೆ ನಾ ಎಲ್ಲ ಮಾಡಿಬಿಡ್ತಿದ್ನಲ್ಲ ನಾನು ಕಲ್ಲು ಹಂಗಾಗಿ ನಾನು ಕೇಳ್ತಿದ್ದಿಲ್ಲ ಈಗ ಇವು ಮೇಡಮ್ಮವ್ರು ಬಂದಾರಲ್ಲಪ್ಪ ಮೇಡಮ್ಮವ್ರು ಹೇಳ್ದಂಗೆ ಕೇಳು ಆತ ಇದಂತೂ ಬರೀ ಇದಾತು ನೋಡು ನನ್ನ ನೋವು ನನಗೆ ಬರೋಬ್ಬರಿ ಪೆಟ್ಟು ಬಿದ್ದೈತಿ ಬರೀ ಜಗಳ ಮಾಡೋಕ್ಕೆ ದಾರಿ ತೆಗೆದಿರ್ತಾರೆ ಇವರು ಆತು ಮತ್ತು ಇನ್ನು ಒಂದು ವಾರವ ಮತ್ತು 10-15 ದಿವ್ಸ ಸೊಂಟ ಹಿಡ್ಕೊಂಡೈತಿ ಬೆನ್ನು ಹಿಡ್ಕೊಂಡೈತಿ ಅಂತ ಕುತ್ಕೊಂಡು ತಿನ್ನೋದು ಯಾರಿಗೆ ಗೊತ್ತು ಇಬ್ಬರಕ್ಕೆ ಒಬ್ರು ಸುಮ್ಮಿರತ್ತೆ ಹೋಲಿ ನಾನು ಹಿಂಗೆ ನೋವಿನ ಗುಳಿಗೆ ಮುಲಾಮ ತಂದು ಕೊಡ್ತೀನವ ನುಂಗಿ ನಿಂಗೆ ಟಕಟಟ್ಟು ಕೆಲಸ ಮಾಡಿ ನೋಡಿ ಆರಾಮಾಗಲಿಲ್ಲ ಅಂದರೆ ಡಾಕ್ಟ್ರ್ ಕಡೆ ಹೋದ್ರಾಕತಿ ಡಾಕ್ಟ್ರ್ ಕಡೆ ಯಾಕೆ ಹೋಗಿ ಆ್ಯಂಬುಲೆನ್ಸ್ ಕರ್ಸ್ಬಿಡು 108 ಊರನ್ ಮಂದಿ ಎಲ್ಲರೂ ಬಂದರು ಬರ್ತಾರೆ ಏನಾಯ್ತು ಯಾಕೆ ಸೊಸೆಗೆ ಹೇಳಿ
108 ಹೋಗೋ ಗತಿ ನನಗೇನು ಬಂದಿಲ್ಲ ರೀ. ನಿಮ್ಗೆ ಬಂದರೂ ಬರ್ಬೇಕು, ಹೋಗ್ಬಿಡ್ರಿ ನೀವು 108ರಾಗ. ನೆಟ್ಟಗೆ ಮಾತಾಡಲೆ ಬಾಯಿ ಬೀಗ ಹಿಡಿದು ನನಗೆ ಬರ್ತೈತೆ ಆ ಗತಿ. ನನಗೆ ಯಾವಾಗೂ ಬರಲ್ಲ ಗತಿ. ನೋಡ್ತೀನಿ ತಗೋರಿ, ನಾನು ಗುಡಿಯಾಡ ಹನುಮಪ್ಪ ಇದ್ದಂಗೆ ಹಂಗೆ ಇರ್ತೀರಿ, ಏನೋ ಆಗದಂಗೆ. ಇಂಥ ಪರಿಸ್ಥಿತಿ ಬರ್ಬೇಕು ನಿಮಗೆ, ಆವಾಗ ನೋಡ್ರಿ ಹೆಂಗೆ ಮಾಡ್ತೀನಿ ನಾ, ಹೆಂಗೆ ಆಟ ಆಡಿಸ್ತೀನಿ ಅನ್ನೋದು. ನನಗೇನು ಇಂಥ ಪರಿಸ್ಥಿತಿ ಬರ್ತದಲ್ಲ, ಆದ್ರೆ ಪರಿಸ್ಥಿತಿ ಬರಂಗೆ ನೀನೇ ಮಾಡ್ತೀವಿ ಗೊತ್ತದ ನೀನು ಕುತಂತ್ರ. ಜಗಳ ಮಾಡೋದು ಸಾಕು, ಬಂದ್ ಮಾಡಿರಿ. ಇವತ್ತು ಯಾರೋ ಶಾಖದ ಕಲ್ಸಕ್ಕೆ ಬಂದಾರಲ್ಲ ಟೀಚರು, ಅವರು ಮನೆಗೆ ಬಂದು ನಿಮ್ಮ ಅಮ್ಮಾರ ಹತ್ರ ಬಾಡಿಗೆ ಅದು ಮಾತಾಡ್ಕೊಂಡು ಹೋಗಿ ನಿಂತಿದ್ದಿಲ್ಲೇ ಮೊನ್ನೆ ಕೊಡ ತಗೊಂಡು ನೀರಿಗೆ ಹೋದ ಸಿಕ್ಕಿದ್ರಲ್ಲ. ಬಂದ್ರೆ ಬರ್ಲಿ ಬಿಡ್ರಿ, ಎಲ್ಲರ ಮನೆ ದ್ವಾಸೆ ತೂತ ಅವ್ರಿಗೂ ಗೊತ್ತಾಗಲಿ. ಇವತ್ತು ಬರ್ತಾರಂತ ಅವ್ರು. ಹಂಗಾರ ಇದಕ್ಕೆ ನಿನ್ನ ಹೆಂಡತಿ ಬಾಯಿ ಮುಚ್ಕೊಂಡು ಇರಕ್ಕೆ ಹೇಳು, ಇಲ್ಲ ಕೋಣೆಗೆ ಹೋಗಿ ಬಿದ್ಕೊಂಡು ಇಲ್ಲೇ ಕುತ್ಕೊಂಡಿತ್ತು ಮಕ್ಕ ಜೋಲಿ ಇಟ್ಕೊಂಡು. ಮತ್ತು ಬಂದು ಇವರು ವಾಪಸ್ ಹೋಗಂಗೆ ಆದೈತಿ. ಅದೇನೋ ಹೇಳ್ತಾರಲ್ಲ, ಹಣ ಅಂತಂದ್ರೆ ಹೆಣನೂ ಬಾಯಿ ಬಿಟ್ಟತ್ತಂತ. ಏನಾರ ಆಶೆ ಅದಾರ ಇವರು. ಏಪ್ಪ ಎದ್ದೇಳಕ್ಕೆ ಆಗೋಲ್ತ್ರಿ, ಒಂಚೂರು ಕೈ ಹಿಡ್ರಿ ನೋಡ. ಆಗ್ಬೇಕೀಗ ನನಗಂತೂ ಭಾರಿ ಖುಷಿ ಆಯ್ತು ನೋಡಿ. ಮತ್ತು ಹಾಲು ಕುಡಿದಷ್ಟು ಖುಷಿ ಆಗೈತೆ ನನಗೀಗ ಹಿಂಗಾಗಿದ್ದು. ಇನ್ನು ಹೇಳಿದ್ನಲ್ಲ, ಕೈ ಏರ ಕಾಲರ್ ಲಟಕ್ಕನ ಬೇಕತ್ತು. ಎಷ್ಟೊತ್ತಿಗೆ ಬರ್ತಾನೆ ಇಲ್ಲಾರಲಿ ಅವರು. ಬೆಳಗ್ಗೆನ ಬರ್ತಾನೆ ಎಂದಿದ್ರು 10 ಗಂಟೆ ಬಸ್ಸಿಗೆ ಬರ್ತಾರೆ ಏನೋ ನೋಡಿ. ಮತ್ತು ಬಾಡಿಗೆ ಅದು ಮಾತಾಡಿ ಹೆಚ್ಚು ಕಡಿಮೆ ಹೇಳಿ ಅಂದ್ಬಿಡ್ತಾಗ ಅಂತ ತಗೋ ವಿಚಾರ. ನಂಗೆ ಬಿಡೋದನ್ನು ಬಾ ಸಾವ್ಕಾಶ ಬಾ. ಅದೆಲ್ಲ ನಾರಾಗಿರ ಹಿಡ್ದಂಗೆ ಆಗತ್ತೆ, ಏನು ಎಲೆ ಬಿ ಪೆಟ್ಟು ಬಿತ್ತ ಬಾ. ವಾ ಕಾಲು ಮುಂದೆ ಗಿಡಕ್ಕೆ ಆಗೋಲ್ತ್ರಿ ಯಪ್ಪ. ಅಲ್ಲ ಸೋಗ್ಲಾಡಿ ಸುಬ್ಬಿ ಏನು ನಾಟಕ ಮಾಡ್ತಾಳೆ. ಗಂಡನ ವಶ ಮಾಡ್ಕೊಂಡಂಗೆ ನಾನು ಮಾಡ್ಕೊಂಡಂಗೆ ನೋಡ್ತಾಳೆ. ನಾನು ಹಂಗೆ ಯಾರಿಗೂ ವಶ ಆಗೋಕ್ಕಿಲ್ಲ. ಜಯಕ್ಕ ನಾನು ತಣ್ಣಗೆ ನೆಲ ಇದ್ದಿದ್ರೆ ಸಗಣಿ ತಂದು ಬಡಿಲಾರ್ದೆ ಈಗಿನ ಸೋಗ್ಲಾಡಿರ್ದು ಟೈಲ್ಸ್ ಅಂತ ಹೇಳಿ ಹನಿ ನೀರು ಬಿದ್ದರೆ ಜಾರು ಬಿದ್ದು ಮನ್ಯಾಗ ಮುದುಕರು ಮೂಡು ಇದ್ದಾವೆ. ಕೈ ಮುರ್ಕಂದು ಕಾಲು ಮುರ್ಕೊಂಡು ಸೊಂಟ ಮುರ್ಕಂದು ಮತ್ತೆ ದವಾಖಾನಿಗೆ ಲಕ್ಷ ಗಂಟೆ ರೊಕ್ಕ ಇಡ್ಬೇಕು. ಅಯ್ಯವ್ವ ಏನು ಸುಪೇರಿಪಿ ಕಾಲು ಬಂತ ಏನ. ಒಂದು ತಟಗ್ರೆ ಬಾಯಿ ಮುಚ್ಚೇನ್ರಿ, ಏನು ಹಂಗೆ ಬಾಯಿ ತೆಗೆದ್ರೆ ಕಾಯಿ ಶುರು ಮಾಡ್ದಂಗೆ ಆಗ್ತದೆ. ಕಾ ಅಂತ. ನೀ ನಡಿ ಯಾಕೆ ಮಾತಾಡ್ಕೊಂತಿರ್ಲಿ, ನಡಿ ನೀ ಸುಮ್ಮನೆ ನಡಿ. ಹೇಳಿದ್ರು ಕೇಳಂಗಿಲ್ಲ. ಸುಮ್ಮನೆ ಇದ್ರೆ ಚಂದ ಆಗೈತಿ, ಮನೆಗೆ ಸಗಣಿ ನೆಲ ಇರಲಿ ಅಂತಂದ್ರೆ ಆ ಕಲರ್ ಪೇಂಟ್ ಬೇಕು, ಬೆಡ್ರೂಮಿಗೆ ಈ ಕಲರ್, ಅಡುಗೆ ಮನೆಗೆ ಈ ಕಲರ್, ಹಾಲಿಗೆ ಈ ಕಲರ್, ಮತ್ತು ಅಪೋಸಿಟ್ ಸೋಫಾ ಕುರ್ಚಿ ಪಲ್ಲಂಗ ಗ್ರಾನೈಟ್ ಟೈಲ್ಸ್ ಬೇಕಾ ಇವು. ಇವೆಲ್ಲ ಜೀವಕ್ಕೆ ಆಪತ್ತ ಇವು. ಇಂಥವು ತಗೊಂಡು ಬಂದು ಹಿಂಗೆ ಆಗದು ನೋಡ್ರಿ ಕಡೆಗೆ. ನಾವು ಹೇಳೋದು ತಿಳುವಳಿಕಿದ್ದು ಹೇಳಿದ್ರು ನಮ್ಮ ಮಾತು ಯಾರು ಕೇಳ್ತಾರ್ರಿ? ಯಾರು ಕೇಳಂಗಿಲ್ಲ. ಹಿಂಗೈತಿ ಪರಿಸ್ಥಿತಿ, ಏನು ಮಾಡೋದು? ಜಯಕಾ ಯಾರು ಭಾಗ್ಯನ? ಬಾ ಯಾಕೆ ಕೊಳಗಿಡ ನಡುಮನೆಗೆ ಇಟ್ಕೊಂಡು ನಿಂತಿರಲ್ಲ. ನಿನಗೇನಾಯ್ತು ಗೊತ್ತೇನು? ನಮ್ಮ ಮನ್ಯಾಗ ಅದಾಳಲ್ಲ ಒಯ್ಯಾರಿ, ಎಲ್ಲ ವರ್ಷಿನಿ ಯಾರು ಓಡಾಡಬೇಡ್ರಿ ಅಂತ ಹೇಳ್ತಾ ಹೊಂಟಿದ್ಲ. ಜಾರು ಬಿದ್ದ ನೋಡಲ್ರಿ, ಸೊಂಟ ಹಿಡ್ಕೊಂಡತಂತ ಸೊಂಟ. ಅಯ್ಯ ಬಿಡ ಪಾಪ ಜಯಕ, ನಗ್ತಿಯಲ್ಲ, ನೋವು ಭಾಳ ಆಗೈತೆ ಏನ ಇವ. ಟೈಲ್ಸ್ ಜಾರಿ ಬಿದ್ದರೆ ಕೈ ಕಾಲು ಮುರಿತಾವ, ಸೊಂಟನೂ ಮುರಿದಾರದಾರ. ಪುಣ್ಯ ಈಕಿಗೆ ಇಷ್ಟ ಆಗೈತಿ. ಯಾರಾಕಿ ಪಾಪನ ಆಕಿ ಹರಟ ನೋಡ್ತಿಲ್ಲ ನೀನು, ಹಂಗೆ ಆಗ್ಬೇಕತ್ತಕೀಗೆ. ಈಗಿನ್ನು ಸೊಂಟ ನೋವು ಅಂತ ಅಷ್ಟ. ಇವ್ ಹಿಡ್ಕೊಂಡು ಹೊಂಟಾನ ನೋಡು. ಇವರೊಬ್ರು ಒಳ್ಳೆ ಹೊತ್ತಿಗೆ ಬರ್ತಾರೆ ಇವರು. ನಡಿಲೇ ಸುಮ್ಮನೆ ನಡಿ. ಇಷ್ಟು ಖುಷಿಯಾಗೈತೆ ನೋಡು ನನಗೆ. ಏನಾರು ಸಿಹಿ ಮಾಡ್ಕೊಂಡು ತಿನ್ಬೇಕು ಅನ್ನಂಗಾಗೈತಿ. ಅಲ್ಲವಾ ಈಗ ಇಷ್ಟು ಖುಷಿ ಪಡ್ತಾಳ, ನಾಳೆ ಈಕಿನೇ ಜಾರು ಬಿದ್ಲು ಅಂದ್ರೆ ಈಗೇನು ಇರ್ತದ ಕಷ್ಟ. ಆಕಿರ ಏನು ಮೈ ಹಗರದಿಲ್ಲ, ಗಂಡ ಹಿಡ್ಕೊಂಡು ಹೋದ. ಅವಾಗ ಈಕಿನ ನೋಡಿ ಆಕಿ ನಗ್ತಾಳ, ಇದ್ರ 2 ಪಟ್ಟು ನಗ್ತಾಳ. ಏನೇ ಬಗ್ಗೆ ಸಿಹಿ ಮಾಡೋದು ಹೇಳಿ ವಿಚಾರ ಮಾಡ್ತಿದ್ಯಾ? ಜಯಕಾದ ಏನು ಮಾಡೋಣ ಅಂತ. ಮತ್ತು ಇನ್ನೊಂದು ವಿಷಯ ಗೊತ್ತೇನು? ಯಾರ ಶಾಲೆ ಕಲ್ಸಕ್ಕೆ ಟೀಚರ್ ಬರ್ತಾಳಂತ ರಾತ್ರಿ ಶಾಲೆನ. ಆಕೆಗೇನೋ ಬಾಡಿಗೆ ಮನೆ ಬೇಕಂತ. ನಮ್ಮ ಮನೆಗೆ ಏನೋ ಹೇಳಾರಂತೀವ್ರು. ಚಲೋ ಅಥವಾ ನನಗೂ 20 ತಿಂಗಳ ಬಾಡಿಗೆ ಬರ್ತೈತಿ. ವಾ ಹೌದಾ, ಭಾರಿ ಐತ್ಲ ಜಯಕ. ಬಾಡಿಗೆ ಎಷ್ಟು ಕೊಡ್ಬೇಕಂತ ನೋಡಿ ವಿಚಾರ ಮಾಡ್ತೆ. ನೋಡೋಣ ಆಕಿ ಮಾತಾಡಲಿ, ಎಷ್ಟೆಷ್ಟು ಮಾತಾಡ್ತಾಳೆ ಏನಂತೆ. ಆಕಿ ಹೆಂಗೆ ಅದಾಳ ತಿಳ್ಕೊಂಡು ಆಮೇಲೆ ಬಾಡಿಗೆ ಹೆಚ್ಚು ಕಮ್ಮಿ ಮಾಡ್ತೇನೆ. ಹೌದಾ? ಬಿಡುವ, ಭಾರಿ ದೊಡ್ಡ ಮನೆ ಐತೆ. ಇನ್ನೂ ತಿಂಗಳ ಬಾಡಿಗೆನೂ ಬರ್ತೈತಿ, ಮತ್ತು ಗೃಹಲಕ್ಷ್ಮಿ ದುಡ್ಡು ಬರ್ತೈತಿ, ವಯಸ್ಸಾಗಿ ದುಡ್ಡು ಬರ್ತೈತಿ. ಭಾರಿ ಲೆಕ್ಕನಿಂದ. ಅದಕ್ಕೆ ಬಾಡಿಗೆ ದುಡ್ಡು ಬಂದಮೇಲೆ ಬೇರೆ ಸರ ಮಾಡಿಸ್ಬೇಕಂತ ಮಾಡೀನಿ. ಕೂಸು ಹುಟ್ಟದ್ಕೊಂತ ಮುಂಚೆ ಕುಲಾಯ ಹೊಲಿಸಿದ್ರು. ಒಂದು ದಿನಕ್ಕೇನು ಬಂದೇ ಇಲ್ಲ. ಬಾಡಿಗೆ ಕೆಲ ಸರ ಮಾಡಿಸ್ತೆ, ಅದನ್ನು ಮಾಡಿಸ್ತೆ ಅಂತ ಶುರು ಮಾಡಿಲ್ಲ. ಮಾಡಿಸ್ಬೇಕಾರೆ ನಿನ್ನ ಕರಿತೀನಿ ತಗೋ, ಡಿಸೈನ್ ಯಾವ್ದಂತ. ಆತು ಕರಿ ಅಂತ ತಗೊಳ್ಳುವ. ಮತ್ತು ನಿನ್ನ ಸೊಸಿಗೆ ಅಕ್ಕಿಗೆ ಬೇವಿನ ಗಿಡದ ಬೇವಿನ ಹಣ್ಣು ತಂದು ಸರ ಮಾಡ್ತೆ. ಬಿಡು ಜಯಕ, ಆದ್ರೂ ಹಂಗೆ ಮಾತಾಡ್ಬಾರ್ದೆ ಪಾಪ. ಪಾಪ ಅಂತ ನಂಗಂತೂ ಖುಷಿ ತಡೆಯೋಕ್ಕಾಗವಲ್ಲ. ತಡಿವ, ನಾ ಒಳಗೆ ಹೋಗಿ ಒಂದಿಷ್ಟು ಸಕ್ಕರೆನಾರ ತಿಂದು ಬರ್ತೀನಿ. ಯವ್ವ ಆಕಿ ಏನದಾಳ ಯವ್ವ.